ಶ್ರೀಶೈಲದಲ್ಲಿ ವಾಸಿಸು, ಬಂದವರಿಗೆ ಏನು ಬೇಡ್ತಾರಲ್ಲ ಅವರ ಇಚ್ಛೆಯನ್ನ ಸಿದ್ಧಿಸು, ನೀ ಶ್ರೀಶೈಲದಲ್ಲಿ ಲಿಂಗ ರೂಪಿಯಾಗಿರು ಅಂತೇಳಿ ಒಂದು ವಿನಂತಿಯನ್ನ ಮಾಡ್ತಾ ಇದ್ದಾನ. ಆವಾಗಿನಿಂದ ಕಲಿಯುಗದಲ್ಲಿ ಯಾಕಿಷ್ಟು ಜನ ಹೊಕ್ಕಾರಂದ್ರ, ನೀವು ಹಾಡ್ಕೋತಾರ ಹೋಗ್ರಿ, ಭಕ್ತಿಯರ ಮಾಡ್ರಿ, ಬಿಡ್ರಿ, ಹೋಗಿ ಅಲ್ಲಿ ಶ್ರೀಶೈಲ ಲಿಂಗಕ್ಕ ಹನಿ ಹಚ್ಚಿ ಏನಾದರೂ ಸಂಕಲ್ಪ ಮಾಡಿಕೊಂಡು ಬಂದ್ರ ವರ್ಷ ತುಂಬುವುದರೊಳಗಾಗಿ ಅವರ ಇಚ್ಛಿತ ಎಲ್ಲ ಫಲಾಪೇಕ್ಷೆಗಳನ್ನ ಕೊಡುವ ಶಕ್ತಿ ಅಲ್ಲಿ ಅದ ಅಂತೇಳಿ ಶ್ರೀಶೈಲದ ಮಹಾತ್ಮೆ ಬರ್ತದ. ದೇವಿಯ ಪ್ರೀತಿಯ ಪುತ್ರನಾದ್ರೂ ಕೂಡ ಏನಾಗ್ತದ ಅಂದ್ರೆ ಇಷ್ಟು ಘಟನೆಗಳು ಹಾಕೊಂಡು ಬರ್ತಾ ಇದ್ದಾವ. ಅದಕ್ಕ ಕಲಿಯುಗದಲ್ಲಿ ಭಗವಂತ ಎಲ್ಲಿ ಇರ್ತಾನ ಅಂತ ಕೇಳಿದ್ರೆ ಕಾಶಿಯಲ್ಲಿನೇ ಇರ್ತಾನ ಅನ್ನುವಂತಹ ಮಾತುಗಳನ್ನ ಹೇಳಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಶ್ರೇಷ್ಠವಾಗಿರುವಂತಹ ಸದ್ಗುರುನಾಥನ ಕೃಪಾ ಆಗಬೇಕಾಗಿತ್ತು ಅಂತಂದ್ರೆ ಭಕ್ತಿಯನ್ನ ಮಾಡ್ಕೊಂಡು ಬರ್ರಿ ಅಂತ ನೋಡ್ರಿ. ಭಕ್ತಿ ಪರೀಕ್ಷೆಯನ್ನ ಮಾಡಲಿಕ್ಕೆ ಅತಿ ಸಮೀಪ ಮತ್ತು ಬೇಡಿದವರಿಗೆ ಬೇಡಿದ್ದನ್ನ ಕೊಡುವವಳು ಯಾರು ಅಂದ್ರೆ ಶ್ರೀಮಾತೆ ಶ್ರೀದೇವಿಯ ಆಶೀರ್ವಾದ. ಒಮ್ಮೆ ಹಿಂಗೆ ಶ್ರಾವಣದಾಗ ಭಕ್ತರನ್ನು ಪರೀಕ್ಷೆ ಮಾಡಬೇಕು ಅಂತ ಬಂದದ್ದು. ಭಕ್ತರನ್ನು ಪರೀಕ್ಷೆ ಮಾಡಬೇಕು. ಆವಾಗ ಎಲ್ಲಿ ಹೊಂಟಿ ಅಮ್ಮ ಅನ್ನೋದು ಗಣಪತಿ, ಭೂಲೋಕಕ್ಕೆ ಹೊಂಟೀನಿ. ಶ್ರಾವಣದ ಎಲ್ಲರೂ ಶುಕ್ರವಾರ ಪೂಜೆ ಮಾಡ್ತಾರ, ಸೋಮವಾರ ಮಾಡ್ತಾರ, ಅವ್ರು ಪರೀಕ್ಷೆ ಮಾಡಕ್ ಹೊಕ್ಕಿನಿ, ನಾನೂ ಬರ್ತೀನಿ. ಮಕ್ಳು ಬೆನ್ನ ಹತ್ತವ್ರಿ ಎಲ್ಲರೂ ಹೋಗುವತ್ನ್ಯಾಗ, ನಾನೂ ಬರ್ತೀನಿ ಅಂದ್ರೆ ಬ್ಯಾಡೋ ಬ್ಯಾಡ, ನಾನೂ ಬರ್ತೀನಿ ಅಂದ್ಗಡೆ ಬಾ ಅಂತೇಳಿ ಕರ್ಕೊಂಡು ಬಂದ. ತಾನೂ ಒಂದು ವೃದ್ಧ ಅಜ್ಜಿಯ ವೇಷವನ್ನ ಹಾಕೊಂಡು ವಯಸ್ಸಾಗಿರುವ ಅಜ್ಜಿ ಆಗಿ, ಮತ್ತು ಗಣಪತಿ ಹಂಗ ಬಂದ್ರೆ ಹೆಂಗ ಆಕತ್ರಿ, ಅವನು ಒಂದು ಬಾಲ ಒಟ್ಟುವನ್ನು ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದ. ಕರ್ಕೊಂಡು ಬಂದು ಭಿಕ್ಷಾ ಬೇಡಿ ಹೊಟ್ಟಿ ತುಂಬಿಸ್ಕೋಬೇಕು. ಭಿಕ್ಷಕ್ಕೆ ಬಂದ ತಕ್ಷಣ ಏನಾಯ್ತು ಅಂದ್ರ ಊರ್ ಹೊರಗೆ ಬಂದು ಬರೋಗೊಡ್ದ ಒಂದು ದೊಡ್ಡ ಶ್ರೀಮಂತರ ಮನಿ ಇತ್ತು. ಶ್ರೀಮಂತರ ಮನಿ ಇತ್ತು. ಊರಿಗೆ ಬಂದಗಳನ್ನ ಆ ಮನಿ ಮುಂದೆ ಹೋಗಿ ಭಿಕ್ಷಾಂದೇಹಿ ಅಂದ್ರು. ನನ್ನ ಮಗುಗ ಹಸಿವಾಗ್ಯದ, ಊಟ ಕೊಡ್ರಿ, ಏನಾರ ಒಂದೆರಡು ರೊಟ್ಟಿ ಕೊಡ್ರಿ, ಒಂದು ರೊಟ್ಟಿ ನೀಡ್ರಿ ಭಿಕ್ಷಾಂದೇಹಿ ಅಂದ ತಕ್ಷಣ ಬಾಗಲ್ ಕಟ್ಟಿ ಮ್ಯಾಲೆ 80 ವರ್ಷದ ಮುದುಕಿ ಮಲ್ಕೊಂಡಿದ್ಲ. ಭಿಕ್ಷಾಂದೇಹಿ ಅಂದಗಳಾಕಿ ಹಿಂಗಾಯ್ತು, ದಾನವೆಂದೊಡೆ ತಲೆಯಲ್ಲಿ ಚಾಣದಿಂ ಹೊಡೆದಂತೆ ಅಂತ. ಒಬ್ಬೊಬ್ರಿಗೆ ಏನಾರ ಕೊಡೋ ಅಂದ್ರೆ ಚಾಣ ತಗೊಂಡ್ ತಲೆಗೆ ಹೊಡೆದಂಗ ಆಗ್ತದ. ಎದ್ದು ಕೂತ್ರಿ ಅಜ್ಜಿ, ಬುದ್ಧಿಗೇಡಿ, ಊರಿಗೆ ಯಾವ ಬರ್ತಾವ ಎಲ್ಲ ಬಂದದ್ದು ಫಸ್ಟ್ ನಮ್ಮ ಮನೆಗೆ ಭಿಕ್ಷಕ್ ಬರ್ತಾವ. ಊರಾನ ಮನಿ ಏನ್ ಹಾಳಾಗಿ ಅವನು ಊರ ಹೋಗ, ಕೈ ಖಾಲಿ ಇಲ್ಲ ಹೋಗು ಅನ್ನಬಾರ್ದಂತ್ರಿ. ಕೈ ಖಾಲಿ ಇಲ್ಲ ಅನ್ನಬಾರ್ದಂತ್ರಿ, ಎಂದೆಂದು ಅನ್ನಬಾರ್ದ. ಕೈ ಖಾಲಿ ಇಲ್ಲ ಅಂದ್ರೆ ತುಂಬ್ಯದ ಅಂತ ಅರ್ಥ, ಹೌದಲ್ಲ? ಕೈ ಖಾಲಿ ಇಲ್ಲ ಅಂದ್ರೆ ಏನು, ನನ್ನ ಕೈ ತುಂಬ್ಯದ. ತುಂಬಿದಾಗ ನೀ ಕೊಡ್ಲಿಲ್ಲ ಅಂದ್ರ ಖಾಲಿ ಆದಾಗ ಯಾವಾಗ ಕೊಡುದ್ರಿ? ಖಾಲಿ ಆತಂದ್ರ ಅವ್ರ ತಾಟ್ ಇವ್ರ ಕೈಯಾಗ, ಹೌದಿಲ್ರಿ? ಕೈ ಖಾಲಿ ಇಲ್ಲ ಅಂತ ಎಂದೂ ಅನ್ನಬಾರ್ದು. ಅನ್ನಗೋಡ ಹೋಗತ್ತ, ಊರನ ಮನಿ ಏನು ಹಾಳಾಗಿ ಅವನು ಹೋಗ್. ಹಿರಿಯರ ಬಾಯಾಗ ಮಣ್ಣು ಇಲ್ಲಿ ಊರ್ ಹೊರಗೆ ನಮ್ಮದ ಫಸ್ಟ್ ಕಟ್ಟಿ ಕೂತಾವ್. ಯಾವ ಬರ್ತಾವ ನಮ್ಮ ಮನೆಗೆ ಬರ್ತಾವ, ನಮ್ಮ ಮನೆಗೆ ಬರ್ತಾವ, ಅದು ಬೇಕೋ ಅಂತ ಕೂತ್ರಿ. ಪಾರ್ವತಿ ತಾಯಿಯ ಹೃದಯ, ನಿನ್ನ ಸಿರಿವಂತಿಕೆ ಡಬಲ್ ಆಗಲಿ ಅಂತ ಆಶೀರ್ವಾದ ಮಾಡಿ. ನೋಡ್ರಿ ಹಿಂಗೈತಿ ವಿಚಿತ್ರ. ಒಬ್ಬೊಬ್ರು ಅಂತಿರ್ತಾರ ನೋಡ್ರಿ, ಯಾವ ದಾನ ಮಾಡೋದಿಲ್ಲ, ಧರ್ಮ ಮಾಡೋದಿಲ್ಲ, ಅವ್ ಬಾಯಾಗ ಮಣ್ಣೋಗಿಲಿ ಎಷ್ಟರ ಸಿರಿವಂತಿಗೆ ಬರಾಕತ್ತೈತಿ ಅಂತಿರ್ತಾರ, ಹೌದಲ್? ಡಬಲ್ ಆಗಲಿ. ಮುಂದಕತ ಅಲ್ಲಿ ಇಲ್ಲಿ ಹೋಗಿ ಒಳಗೆ ಬಂದ್ರೆ ಸಂಧ್ಯಾಗ ಬರುವತ್ಲೆ ಒಂದು ಚಪ್ಪರ ಮನಿ ಇತ್ತು. ಚಪ್ಪರ ಮನಿ ಇತ್ತು. ಆ ಚಪ್ಪರ ಮನಿ ಮುಂದೆ ಬಂದು ಭಿಕ್ಷಾಂದೇಹಿ ಅಜ್ಜಿ ಒಂದು ಆಕಳ ಕಟ್ಕೊಂಡು ಕೂತಿತ್ತು, ಒಂದು ಗ್ಲಾಸ್ ಹಾಲ. ಭಿಕ್ಷಾಂದೇಹಿ ಅಂದ ತಕ್ಷಣ ಅದು ಮುದಿಕಂತಿ, ಇದುವರೆಗೂ ನನ್ನ ಮನೆಗೆ ಭಿಕ್ಷಕ್ಕೆ ಯಾರೂ ಬಂದಿಲ್ಲ, ನಾ ಬಡಿವೇದೀನಿ ಅಂತೇಳಿ ಯಾರೂ ಬಂದಿಲ್ಲ. ಹೊರಗೆ ಬಂದು, ಯಪ್ಪ ನಾವು ಬಡವರು, ನನ್ನ ಮನೆಗೆ ಯಾರೂ ಬಂದಿಲ್ಲ, ಹುಡುಗನ ನೋಡಿಲ್ದು ತಾಯಿಯವ್ವ, ನನ್ನ ಮನೆಗೆ ಯಾರೂ ಬಂದಿಲ್ಲ, ನನಗೇನು ಒಂದಿಷ್ಟು ಏನಾದರೂ ಕೊಡು, ನನ್ನ ಮಗುವಿಗೆ ಹೊಟ್ಟೆ ಹಸ್ತದ
ಅಂದ್ಗಡೆ ನಾ ಪಾದಕ್ಕೆ ನೀರು ಹಾಕಿದ್ಲು, ಯವ್ವ ಬಾ ಅಂತ ಒಳಗೆ ಕರ್ಕೊಂಡು ಹೋದ್ಲು, ಒಂದು ಮಣಿ ಹಾಕಿದ್ಲು, ಕುಂದರ್ಸಿದ್ಲು. ಯವ್ವ ನಾನು ಏನು ಹಿಟ್ಟಿಲ್ಲ ರೊಟ್ಟಿಲ್ಲ, ನಾ ಒಬ್ಬಳೇ ಅದೀನಿ, 80 ವರ್ಷ ಆಯುಷ್ಯ ಆಗ್ಯದ ಅಂಥೇಳಿ ಆಕಳ ಹಿಂಡಿದ್ರಿ. ಒಂದ ಗ್ಲಾಸ್ ಹಾಲಿದ್ದು, ಆ ಹಾಲು ತಗೊಂಡು ಏನು ಮಾಡಿದ್ಲು ಅಂದ್ರೆ ಒಂದು ಗ್ಲಾಸ್ನ್ಯಾಗ ಕಾಶಿದ ಹಾಲ, ಅದಕ್ಕೊಂದು ಅರ್ಧ ಒಂದು ಗ್ಲಾಸ್ನ್ಯಾಗ 2 ಗ್ಲಾಸ್ ಮಾಡಿ ಕೂಸಿಗೆ ಒಂದು ಅರ್ಧ ಕೊಟ್ಲು, ಅಜ್ಜಿಗೊಂದು ಪಾರ್ವತಿಗೊಂದು ಅರ್ಧ ಕೊಟ್ಲು, ಕುಡಿದ್ಲು. ಯವ್ವ ಇದನ್ನ ಬಿಟ್ರೆ ನನ್ನ ಕಡೆ ಏನೂ ಇಲ್ಲ, ಮತ್ತೆ ನಿನಗೆ ಹಸಿವು ಆತಂದ್ರೆ ಸಂಜೆ ಮುಂದೆ ಬಾರುವ, ಒಂದು ಗ್ಲಾಸ್ ಹಿಂಡ್ತದ ಕೊಡ್ತೀನಿ ಅಂದ್ರು. ಆಯ್ತು ಅಂತ ಹೊರಗೆ ಬಂದ್ಲು. ಹೊರಗೆ ಬಂದಗಳನ್ನ ಆಕೆ ಅಮ್ಮ ಅನ್ಲತ್ರಿ, ಎಲ್ಲ ನಾಶ ಆಗ್ಲಿ ಅನ್ಲತ್. ತದ್ವಿರುದ್ದಲ್ರಿ ಅವ್ ಗಣಪತಿ ಅಂದ, ನಿನಗೆ ತಾಯಿ ಅಂತಾರ ಯಾರಂದಾರ ಅಂದ. ಚೊಟ್ಟು ಬಂತ್ರಿ ಅವ್, ತಾಯಿ ಅಂತಾರ ಯಾರಂದಾರ? ಅಲ್ಲಿ ಪಾಪ ಒಂದ ಅಜ್ಜದ ಹಾಲು ಕೊಟ್ಟದ ಕುಡಿಯಾಕ, ಹಾಲು ಕೊಟ್ರೆ ನಾಶ ಆಗ್ಲಿ ಅಂತೀಯಲ್ಲ, ಅಲ್ಲಿ ಏನೂ ಕೊಡ್ಲಾರ್ದವ್ರು ಡಬಲ್ ಆಗ್ಲಿ ಅಂದೆ, ಅವ್ರು ಡಬಲ್ ಆಗಿ ಹೋತ್ರಿ, ಅವ್ರು ಏನೂ ಕೊಟ್ಟಿಲ್ಲ. ಏನ್ 10 ಎಕರೆ 20 ಎಕರೆ, 10 ಎಕರೆ ಇದ್ದಿದ್ದು 20 ಎಕರೆ ಆಯ್ತು, 1 ಟ್ರ್ಯಾಕ್ಟರ್ ಇದ್ದು 2 ಟ್ರ್ಯಾಕ್ಟರ್ ಆಯ್ತು, 2 ಜೋಡಿ ಹತ್ತು 4 ಜೋಡ ಎಲ್ಲ ಡಬಲ್ ಆಯ್ತು. 1 ಅಂತಸ್ತಿನ ಮನಿ 2 ಅಂತಸ್ತು ಆಯ್ತು. ಅಲ್ಲಿ ಡಬಲ್ ಕೊಟ್ಟು ಬಂದಿ, ಇಲ್ಲಿ ಎಲ್ಲಾ ನಾಶ ಆಗ್ಲಿ ಅಂತ ಬಂದ್ಲು. ಅದ್ ಏನ ಗುಡಿಸಲಕ್ಕೆ ಬೆಂಕಿ ಹಚ್ಚ್ರಿ, ಅದೊಂದು ಆಕಳ ಅಲ್ಲೇ ಒದ್ದಾಡಿ ಸತ್ತಿ, ಮುದಿಕ್ನು ಅಲ್ಲೇ ಒದ್ದಾಡಿ ಸತ್ತಿ. ಅವ ಅಂದ, ದೌಳಕ್ಕೆ ಚಲೋ ದೇವ ಪುಣ್ಯ ಬರ್ಲಿ, ನಿನ್ನ ಜೋಡಿ ಎಂದರ ಬಂದ್ರ ಹೇಳ ಅಂತೇಳಿ ಅವ ಹೋದ್ರೆ ಕೈಲಾಸಕ್ಕೆ ಹೋಗಿಬಿಟ್ಟು ಹೊಳ್ಳಿ. ಪಾರ್ವತಿ ಎಲ್ಲಾ ರೌಂಡ್ ಹಾಕಿ ಅಡ್ಡಾಡ್ಕೊಂತ ಕೈಲಾಸಕ್ಕೆ ಬಂದಳು. ಕೈಲಾಸಕ್ಕೆ ಬಂದಗಳನ್ನ ಏನ 80 ವರ್ಷದ ಅಜ್ಜಿದ್ಲಲ್ರಿ, ಅದು 80 ವರ್ಷ ಆಯುಷ್ಯ ಆಗಿತ್ತು, ಅದು ಸತ್ತಿತ್ತು, ಮ್ಯಾಲ ಬಂದಿತ್ತು. ಇದು 80 ವರ್ಷದ ಅಜ್ಜಿ, ಹಾಲು ಕೊಟ್ಟ ಅಜ್ಜಿ, ಇದು ಸತ್ತಿತ್ತು, 2 ಮ್ಯಾಲ ಬಂದಿದ್ದು ರೀ. ಹೋಗಿ ಪಾರ್ವತಿ ಮಾತೆ ಗಣಪತಿನ ಕರೆದ್ಲು, ಬಾ ಇಲ್ಲಿ ಗಣಪತಿ. ಗಣಪತಿ ಬಂದ, ನಿನಗ್ಯಾರ ತಾಯಿ ಅಂತಾರ? ನಿನಗೇನು ಬುದ್ಧಿ ಅದ? ನಾ ಅಂತಿದ್ದೆಲ್ಲ ಭೂಮಿ ಮೇಲೆ, ಬಾ ಇಲ್ಲಿ ಅಂತ ಗಣಪತಿನ ಕರೆದಳ್ರಿ. ತೋರಿಸಿದ್ಲು, ನರಕದ ಕಡೆ ತೋರಿಸಿದ್ಲು. ನರಕದೊಳಗೆ ಎಣ್ಣೆಯ ದೊಡ್ಡ ಕಡಾನಿಗೆ ಇಟ್ಟು ಬಟ್ಟೆ ಒಗೆದು, ಯಾವ ಶ್ರೀವಂತರ ಮುದುಕಿ ಏನೂ ಇಲ್ಲ, ಕೈ ಖಾಲಿ ಇಲ್ಲ, ಮುಂದ್ ಹೋಗಂದಾಕಿನ್ನ ಎಣ್ಣೆ ಒಳಗ ಒಗೆದು, ಯಾವ ಯಮದೂತರು ಯಾವ ಚಾಟಿ ತಗೊಂಡು ಹೊಡೆಯಾಕತ್ತಿದ್ರು, ಆಕೆ ಹೊರಗೆ ಬರಾಕಿ ನುಗ್ಸಾವ್ರು ಹೊಡೆಯವ್ರು. ನರಕದಲ್ಲ ಕೂಪದಲ್ಲಿ ಬಿದ್ದು ಹೊರಡಕತ್ತಿತ್ತಂತ. ಒಂದು ರೊಟ್ಟಿ ಕೊಡಲಾರದ ಶ್ರೀವಂತ ರಾಜ್ಯ ನರಕದಾಗ ಬಿದ್ದದ್ ನೋಡು ಅಂದ್ರು. ಯಾವ ಒಂದು ಗ್ಲಾಸ್ ಹಾಲು ಕೊಟ್ಟಿರುವಂತ ಅಜ್ಜಿ, ಅದು 80 ವರ್ಷ ಆಗ್ಯದ, ಸತ್ತದ, ಬಂದದ, ಇಲ್ಲಿ ನೋಡು ಸ್ವರ್ಗದಾಗ ತೋರಿಸಿದ್ಲಂತ. ನೋಡಿಲ್ಲ, ಯಾವ ದೇವತೆಗಳು ಯಾವ ಬಂಗಾರದ ಮಂಚದ ಮ್ಯಾಲ ಕೂಡಿಸಿ, ದೇವತೆಗಳು ಬಂಗಾರದ ತಾಟು ಬಂಗಾರದ ಬಟ್ಲಗಳನ್ನ ಹಿಡ್ಕೊಂಡು ತುತ್ತು ಮಾಡಿ ದೇವತೆಗಳು ಸ್ವರ್ಗದಾಗ ಹಾಲು ಕೊಟ್ಟ ಅಜ್ಜಿಗೆ ಉಣ್ಸಾಕತ್ತಿದ್ರಂತ ದೇವತೆಗಳು ಸ್ವರ್ಗದಲ್ಲಿ. ಗಣಪತಿ ಹೇಳಿದ್ಲಂತ, ನಿನಗೇನು ಬುದ್ಧಿ ಅದ ಅಂತೀಯಲ್ಲೋ ಅಂದ. ಹೋಗ್ಲವಾ, ಆಯ್ತು, ಪಾಪ ಮಾಡಿದವರು, ದಾನ ಕೊಡ್ಲಾರ್ದವ್ರು ನರಕಕ್ಕೆ ಹೋದ್ರು, ದಾನ ಕೊಟ್ಟ ಅಜ್ಜಿ ಸ್ವರ್ಗಕ್ಕೆ ಬಂದದ, ಇದು ಒಪ್ತೀನಿ. ಈ ಅಜ್ಜಿಗೆ ನಾಶ ಆಗ್ಲಿ ಅಂದಲ್ಲ, ಇದು ನನಗೆ ನೋವಾಗ್ಯದ. ಏನೂ ಕೊಡ್ಲಾರ್ದವ್ರು ಡಬಲ್ ಮಾಡಿದ ಶ್ರೀವಂತಿಕೆಯನ್ನ ಕೊಟ್ಟಿ ಈ ಅಜ್ಜಿಗೆ ನಾಶ ಆಗ್ಲಿ ಅಂದೆಲ್ಲ, ಇದು ನನಗೆ ನೋವಾಗ್ಯದ ಅಂದಗಳೆ ಪಾರ್ವತಿ ಹೇಳಿದ್ಲತ್ತ, 80 ವರ್ಷ ಆಗ್ಯದ, ಆಯುಷ್ಯ ಮುಗದದ. 80 ವರ್ಷ ಆಗ್ಯದ, ಆಯುಷ್ಯ ಮುಗದದ, ಡಬಲ್ ಆಗ್ಲಿ, ನಿನಗೊಂದು ಕೋಟಿ ಹತ್ಲಿ, 1 ಟನ್ ಬಂಗಾರ, ಏನ್ ಮಾಡ್ಬೇಕ್ರಿ? ಮುದುಕಿ ಆಯುಷ್ಯ ಮುಗದದ, ಸಾಯಕತ್ತದ. ಡಬಲ್ ಕೊಟ್ರ ಪ್ರಯೋಜನ, ಆಯುಷ್ಯ ಮುಗದದ, ಇನ್ನೇನು ಸತ್ ಮ್ಯಾಲ ಹೊಂಟದ. ಆಯುಷ್ ಮುದುಕಿದ ಮುಗದದ ಅಂದ್ರೆ ಆಕಳದ ಹೆಂಗ್ ಉಳಿತದ್ರಿ? ಅದು ಕಟ್ಟಿದಲ್ಲ, ಕಟ್ಟಿ ಸತ್ತು ಹೋದೆ. 2 ಕುರಿದು ಆಯುಷ್ಯ ಮುಗದದ. ಇವಕ್ಕೆ ಸಂಪತ್ತು ಕೊಟ್ರೆ ಏನ ಪ್ರಯೋಜನ? ಭೂಮಿಯ ಮೇಲಿನಿರ್ತಕ್ಕಂಥ ಸಂಪತ್ತು ಮುಖ್ಯ ಅಲ್ಲ, ಯಾವ ಪುಣ್ಯ ಕರ್ಮ ದಾನ ಧರ್ಮಗಳನ್ನ ಮಾಡಿ ಇಲ್ಲಿಗೆ ಬಂದು ಈ ಸ್ವರ್ಗ ಲೋಕದೊಳಗೆ ದೇವತೆಗಳು ಏನು ತುತ್ತು ಮಾಡಿ ಉಳಿಸಕತ್ತಾರಲ್ಲ, ಇದು ಸತ್ಯ ಅದ, ಭೂಲೋಕದೊಳಗಿಂದು ಸತ್ಯ ಅಲ್ಲ ಅಂತ ಹೇಳಿದ್ರು. ಹೋಗ್ಲಿ, ಏನೂ ಕೊಟ್ಟಿದ್ದಿಲ್ಲ, ಅವ್ರಿಗೆ ಯಾಕೆ ಡಬಲ್ ಮಾಡಿದಿ ಅಂದಗಳೇ ಹೇಳಿದ್ಲಂತೀವಿ. ನಾನಾಗಲೇ ಹೋಗಿ ಅವ್ರ ಮನೆ ಮುಂದೆ ನಿಂತು
ಸ್ವತಃ ದೇವಿ ಬಂದು ಮನೆ ಮುಂದೆ ನಿಂತು ಏನಾದ್ರೂ ಕೊಡ್ರಿ ಅಂತಂದಾಗ ಇಲ್ಲನ್ನವ್ರಿಗೆ ಶಾಪ ಕೊಟ್ಟವ್ರಿಗೆ ಏನಾರ ಕೊಟ್ಟನೆ ಅಂದ್ರ ನಾ ಮೂರ್ಖಕ್ಕಿನಿ. ಯಾರ ಮನೆ ಮುಂದೆ ಬಂದು ನೀವು ಕೊಡ್ರಿ ಬಿಡ್ರಿ, ಯಾರ ಮನೆ ಮುಂದೆ ಬಂದು ಒಮ್ಮೆ ದೇವಿ ನಿಂತ್ಲು ಅಂದ್ರೆ ಅವ್ರಿಗೆ ಬೇಡಿದ್ದನ್ನ ಕೊಡುವಂತ ಸಾಮರ್ಥ್ಯ ನನ್ನಲ್ಲಿ ಅದ. ಏನೋ ಇದು ಒಂದು ಮೂರ್ಖ ಸತ್ತು ಹೋಗು ಒಂದು ಅಜ್ಜಿ ಹಿಂಗ ಮೂರ್ಖತನ ಮಾಡಿದಂದ್ರ ಪುಣ್ಯಾತ್ಮರು ದುಡಿ ಹಿಡಿದಿಟ್ಟಿದ್ದು ಅವ್ರ ಪುಣ್ಯದ ಫಲ ನಾಶ ಮಾಡಕ್ ನಾ ಯಾರು? ನಾ ಬಂದೀನಿ ಅಂದ್ರ ಅವ್ರಿಗೆ ಡಬಲ್ ಮಾಡುದೇ ನನ್ನ ಕರ್ತವ್ಯ ಅಂತ ಹೇಳಿ ಆ ದುಷ್ಟ ಅಜ್ಜಿದ್ರು ಕೂಡ ಅವ್ರಿಗೆ ಡಬಲ್ ಮಾಡಿದ್ಲು ಅಂತ ಬರ್ತದ. ಅದಕ್ಕ ಭೂಮಿ ಮೇಲಿನ ಸಿರಿವಂತಿಕೆ ಸತ್ಯವಾಗಿರುವಂತದ್ದಲ್ಲ. ಈ ಸ್ವರ್ಗ ಯಾವ ಶಿವಲೋಕದಲ್ಲಿ ನಮಗೇನು ದೇಹ ಪಾತಾನಂತರ ಬರ್ತದಲ್ಲ, ಇದು ಸತ್ಯವಾಗಿರುವಂತದ್ದು. ಈಗ ಗೊತ್ತಾಗಿರ್ತದ. ಅರ್ಧ ಮಂದಿಗೆ ಒಂದು 50 ಆದವ್ರಿಗೆಲ್ಲ ಗೊತ್ತಾಗಿರ್ತದ. ಏನ್ ಇಂಥ ಕುರ್ಚಿ ಹಾಕ್ಯಾರ ನೋಡಿ, ನಮಗೂ ಆನಂದ ಆಗ್ಯದ. ಈ ಕುರ್ಚಿ ಸಿಕ್ಕಾಗ ಸಿಗುದಿಲ್ರಿ. ಒಮ್ಮೆ ಇದ್ರಿ ಯಾವಾಗ್ರಿ? ಒಮ್ಮೆ ಇದ್ರಿ ಯಾವಾಗ್ರಿ? ಇವೆಲ್ಲ ಕುಂತ ಬಂದ ಮಂದಿನ ಐತಿದ್ರ ಒಳಗ್ರಿ. ಕುಂದ್ರಾಕ್ ರೆಡಿ ಆದ ಮಂದಿ ಐತಿ. ಏನ ಹುಡುಗ ಹುಡುಗಿನ ಕುಂದರ್ಸಿರ್ತಾರ ನೋಡ್ಬೇಕ್ರಿ. ಪಾರ್ವತಿ ಪರಮೇಶ್ವರ್ ಕೂತಂಗಾಗಿರ್ತಾರ. ಹಿಂಗಾರಿ, ಇದು ಸತ್ಯ ಅಲ್ಲ. ಆದ್ರೂ ಸತ್ಯ. 25,000 ರೂಪಾಯಿ ಸೀರೆ ಉಡಿಸಿರ್ತಾರ. ಸತ್ಯ ಅನ್ರಿ ಅದ? ಇದ್ರ ಮ್ಯಾಲ ಕುಂದರ್ಸಿ 20 ದಿನ ಉಡ್ಬೇಕದನ್ರಿ. ಅತ್ತಿ ಮನಿಗೆ ಹೋದಾಗ ದಿವಸ ಉಡ್ರಿ, ಗೊತ್ತಾಕತಿ. ಹಿಂಗ ಭಾಳ ಗಾದ ಮಾನ್ಯ. ನಮಗೂ ಒಬ್ಬ ಶಿಷ್ಯ, ಮಠದ ಶಿಷ್ಯ ರಾಮವ್ರ ಅಪ್ಪವ್ರು ನೀವ ಬರ್ರಿ ಅಂತೇಳಿ ಕನ್ಯಾ ನೋಡಕ್ ಕರ್ಕೊಂಡು ಹೋದ್ರಿ. ಹುಬ್ಬಳ್ಳಿಗೆ ಹೋದಿವು, ಕಾರ್ನ್ಯಾಗ ಹೋದಿವು, ಕನ್ಯಾ ನೋಡಕ್ ಹೋದಿವ್ರಿ. ಕನ್ಯಾ ನೋಡಕ್ ಬಂದಾಗ ಅದ ಹೆಂಗಿರ್ಬೇಕು ಅನ್ನೋದ್ರ ಗೊತ್ತೈತಿಲ್ರಿ. ಅದೊಂದು ಕನ್ಯಾ ನೋಡಕ್ ಬಂದಾಗ ಒಂದು ಸೀರೆ ಉಡಿಸ್ತಾರ. ಅದೊಂದು ದೊಡ್ಡ ಆ ಹುಡುಗಿ ಅದು ಭಾಳ ಕಲ್ತದ್ರೆ ಸೀರೆ ಉಟ್ಕೊಳಕ್ ಕೊಟ್ಟಾರ, ಉಟ್ಕೊಳಕ ಬಂದಿಲ್ಲ. ಒಂದು ದೊಡ್ಡ ಸೀರೆ ಕೊಟ್ಟಾರ. ಆಕಿ ಒಂದು 20 ವರ್ಷದ ಹೆಣ್ಮಗಳು 40 ವರ್ಷದ ಗತೆ ಕಾಣಕತ್ತಿದ್ದ. ಸೀರೆ ದಪ್ಪಂಗ್ ಉಟ್ಕೊಂಡ್ ಕುಂದರ್ಸಿದ್ರಿ. ಇಂತಂದ ದಪ್ಪಂಗ್ ಕಾಣಕತ್ತಿದಳ್ರಿ. ಹಣ್ಣು ಮೊದ್ಲಿ ಆ ಹುಡುಗ ಅಂದ, ಹುಡುಗ ಏನ್ರಿ ಹುಡುಗಿ ದಪ್ಪಾಗುವಂಗ್ ಕಾಣ್ತಾಳ ಅನ್ಕೊಡ. ಆ ಹುಡುಗಿ ತಾಯಾರ ಅವತ್ತರ ಒಂದ್ ಸೀರೆ ಉಟ್ಕೋಬೇಕಿಲ್ರಿ. ಆಕಿ ಒಂದ್ ನೈಟಿ ಹಾಕೊಂಡ್ ಆಕಿ ನೈಟಿ ಹಾಕೊಂಡ್ ಹುಡುಗಿ ತಾಯಿ. ನಮಗೂ ಗೊತ್ತಾ ಇಲ್ರಿ ಅದು. ಮತ್ ಸೇಮ್ ಅಕ್ಕ ತಂಗಿ ನೋಡಿದಂಗ ಹಾಕೈತ್ರಿ ಅದು. ಆ ಹುಡುಗ ಅಂದ ತಂದು ಕುಂದ್ರಿಸಿದ್ಲು, ಚಾ ತಂದು ಕೊಟ್ಲಾಕಿ ಅವ್ರವ. ನಮ್ಗ್ ಗೊತ್ತಾ ಇಲ್ರಿ. ಆ ಹುಡುಗ ನನ್ನ ಕಿಯಾಗ ಅಂದ, ಈ ಹುಡುಗಿ ಏನ ದಪ್ಪ ಆಗುವಂಗ ಕಾಣ್ತತ್ರಿ. ಆ ಇನ್ನೊಬ್ಬಕ್ಕೆ ಬಂದಿದ್ದಲ್ರಿ ನೈಟಿ ಆಕಿನ ಕೇಳ್ರಿ ಅಂತ ನಾವು. ಏನ್ ಗೊತ್ತಾ ಆಗ್ಲಿಲ್ಲ ನನಗೂ ರೀ ಅದು. ನಾನು ಹಿಂದಗಡೆ ಹೋದ್ರಿ ಕೇಳಿನ್ರಿ. ಇನ್ನೊಬ್ಬರು ಅವ್ರು ಚಾ ಕೊಡಾಕ್ ಬಂದಿದ್ರಲ್ರಿ, ಹುಡುಗಿ ಅಕ್ಕ ತಂಗಿ ಅಂತ ಕೇಳಿನ್ ನಾನು. ಯಪ್ಪ ಹುಡುಗಿ ತಾಯಿ ಹೋಗಿ ಅಂತ ಹೇಳಿದ್ರು ಬಡ್ದ ಬಿಡ್ತಿದ್ರು. ನಮ್ಮನ್ನ ಹೇಳಾರ್ದ ಓಡಿ ಬಂದಿತ್ತು. ಅವ್ ಹ್ಯಾಂಗಿರ್ಬೇಕು ಅನ್ನೋ ಜ್ಞಾನರ ಬೇಕ ಬ್ಯಾಡ್ರಿ. ಈಗ ಮಕ್ಕಳು ವಯಸ್ಸಿಗೆ ಬಂದಾಗ ತಾಯಿಗಳು ಹೆಂಗಿರ್ಬೇಕು, ತಂದೆಗಳು ಹೆಂಗಿರ್ಬೇಕು, ಆ ನಿಯಮವನ್ನ ಮೀರಿ ಹೋಗಿ ಬರ್ತದ. ಅದಕ್ಕೆ ಇವು ಶಾಶ್ವತವಾಗಿರುವಂತದ್ದು ಅಲ್ಲ. ಈಗ ಒಂದು ದಿನ ಕುಂದ್ರಿಸಿರ್ತಾರ ಅವ್ರು. ಒಂದು ದಿನ ಕುಂದರ್ಸಿ ಮರುದಿನ ಬಾಡಿಗೆ ಅನ್ನೋದು ಪಕ್ಕ ಗೊತ್ತಿರಂಗಿಲ್ಲ ಅವ್ರು. ನಂದ ಇದು ಅಂತ ಕೂತಿರ್ತಾರ ಅವ್ರು. ಇದು ಶಾಶ್ವತವಾಗಿರುವಂತದ್ದು ಅಲ್ಲ. ಅದಕ್ಕೆ ಭಗವಂತನ ಆಶೀರ್ವಾದ ನಮ್ಮ ಮ್ಯಾಲ ಆಗ್ಬೇಕಾಗಿತ್ತಂದ್ರೆ ಇದು 5 ದಿವಸ ನಿಮಗೆ ಕಾಲ ಕೂಡಿ ಬಂದದ್ ನೋಡು. ಕಾಲ ಕೂಡಿ ಬಂದದಿದು. ಏನಂದ್ರೆ ಪುಣ್ಯಕರ್ಮ ಮಾಡ್ರಿ, ದಾನಗಳನ್ನ ಮಾಡ್ರಿ, ಉಪವಾಸ ವೃತಗಳನ್ನ ಮಾಡ್ರಿ. 1 ಹೊತ್ತು ಉಪವಾಸ ಮಾಡೋದ್ರಿಂದ ನಿದ್ರೆ ಬರಂಗಿಲ್ಲ. ಉಪವಾಸ ಮಾಡೋದಂದ್ರೆ ಏನದು ನಿದ್ರಿ ಬರೋದಲ್ಲ, ಮತ್ತು ಬಾಡಿ ಮೇಂಟೈನ್ ಅನ್ರಿ. ಅದಕ್ಕೇನ್ ಜಪ ಮಾಡಕ್ ಅನುಕೂಲ ಆಕತ್ ನೋಡ್. ನಿದ್ರಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡುದ್ರಿ? ನಿದ್ರಿ ಬರ್ಲಿಲ್ಲ ಅಂತಂದ್ರೆ ಜಪ ಮಾಡು. ಸಿದ್ಧಾರೂಢ ಅಪ್ಪಗಳು ಹುಬ್ಬಳ್ಳಿಗೆ ಬಂದಾಗ್ರಿ ಬಾವಿ ಕಟ್ಟಿ ಮೇಲೆ ಕೂಡ್ತಿದ್ರ. ಬಾವಿ ಕಟ್ಟಿ ಮೇಲೆ ಕೂಡ ಅವ್ರು ಓಂ ನಮ ಶಿವಾಯ ಅನ್ಕೋತ ನಿದ್ದೆ ಬಂದಗಳನ್ನ ಬಾವಿಯಾಗ ಬೀಳವ್ರು. ಅದೊಂದು 1.5 ಆಳ ಬಾವಿ ಬಿದ್ದು ಮತ್ ಹತ್ತಿ ಬರವ್ರು. ಮತ್ ಓಂ ನಮ ಶಿವಾಯ ಅನ್ಕೋತ ಕುಂದ್ರವ್ರು. ಒಂದು ಘಟನಾ ಆಗಿ ಹೋಗ್ತದ ನೋಡ್ರಿ. ಸದ್ಗುರುವಿನ ಗುರುವಿನ ನಂಬಿದವರಿಗೆ ಜಗತ್ತಿನೊಳಗೆ ಯಾವ ಭಯವೂ ಇಲ್ಲ. ಅದಕ್ಕೆ ಗುರುಪುತ್ರರಾಗ್ಬೇಕ್ರಿ. ಗುರುವಿನ ಉಪದೇಶ ತಗೋಬೇಕು. ಗುರುವಿನ ಉಪದೇಶ ತಗೊಂಡ್ರಂದ್ರೆ ಮನುಷ್ಯ ಜನ್ಮ ಸಾರ್ಥಕ ಆಗ್ತದ. ಮುಂದಿನ ಜನ್ಮದ ಮನುಷ್ಯರಾಗಿ ಹುಟ್ಟಾಕ ಬರ್ತದ. ಈಗ ಈ ಮೊದಲ ಬಸವಿ ದನಗಳು ಅಂತ ಬಿಡ್ತಿದ್ರಿ. ಅದಕ್ಕ ಕಿವಿ ಒಳಗೆ ಏನಾರ ಒಂದಿದು ಹಾಕಿ ದೇವ್ರದ್ದಂತ ಒಬ್ರು ಕಲ್ಲು ಹೇಳ್ತಿದ್ರೇನ್ರಿ. ಅದಕ್ಕೆ ಬರೇ ದೇವ್ರದ್ದೊಂದಿದು ದೇವ್ರ ಗೂಳೆ ಅಂತ ಬಿಟ್ರಿ ಅಂದ್ರೆ ಯಾರು ಹೊಲ್ಲಾಗ ಹೋದ್ರು ಬಿಡ್ತಿದ್ದಿಲ್ಲ.
ಅದಕ್ಕೂ ನಾಯಿಗೆ ನೋಡ್ರಿ ಒಂದು ಕೊರಳಾಗ ನೀವು ಪಟ್ಟಿ ಹಾಕಿದ್ರಿ ಅಂದ್ರೆ ಅದಕ್ಕೆ ಯಾರು ಕಲ್ಲು ಇರಂಗಿಲ್ಲ. ಎಲ್ಲಿದೋ ಮರ ಏನಾರ ಆತಂದ್ರೆ ಮನಿ ಮುಂದೆ ಬಂದು ಕೂತಾರ, ಯಾರೋ ಸಾಕಿದ ನಾಯದ. ಕೊರಳಾಗ ಒಬ್ಬ ಮಾಲಕ್ ಪಟ್ಟಿ ಹಾಕಿದ್ರೆ ಕಲ್ಲು ಹೋಗ್ಯಲ್ಲ. ಒಂದು ಆಕಳಿಗೆ ಒಂದು ಏನೋ ಕಿವ್ಯಾಗ ಹಾಕಿದ ಕಪಲಿ ಅಂತ ಬಿಟ್ರೆ ಕಲ್ಲು ಹೋಗ್ಯಂಗಿಲ್ಲ. ಹಂಗ ಸದ್ಗುರುನಾಥ